ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕೋದಕ್ಕೆ ಶುರು ಮಾಡಿದಾಗಿನಿಂದ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಅವರು ತೆರಿಗೆ ಹಾಕಿದ ರೀತಿಯಲ್ಲೇ ನಾವು ಕೂಡ ಹಾಕಬಹುದಲ್ವಾ? ಅವರ ವಸ್ತುಗಳು ನಮ್ಮ ದೇಶಕ್ಕೆ ಬರುತ್ತೆ, ಅದಕ್ಕೆ ನಾವು ತೆರಿಗೆ ಹೆಚ್ಚಳ ಮಾಡಿದರೆ ಆಯಿತು, ಇದು ಸಿಂಪಲ್ ಐಡಿಯಾ ಅಂತ ತುಂಬ ಜನ ಹೇಳಿದ್ದಿದೆ. ಆದರೆ ಭಾರತ ಮಾತ್ರ ಬೇರೆಯದ್ದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಭಾರತದಿಂದ ಅಮೆರಿಕಾಗೆ ಸಪ್ಲೈ ಆಗ್ತಾ ಇದ್ದ ಅನಿವಾರ್ಯ ವಸ್ತುಗಳನ್ನೇ ಡೈವರ್ಟ್ ಮಾಡೋದು. ಅದರ ಮೊದಲ ಹಂತವಾಗಿ ಭಾರತ ಈಗ ಅಮೆರಿಕಾಗೆ ಸಪ್ಲೈ ಆಗ್ತಾ ಇದ್ದ ಔಷಧಿಯನ್ನ ಬೇರೆ ದೇಶಗಳ ಕಡೆಗೆ ತಿರುಗಿಸಿದೆ. ಚದುರಂಗದಾಟದಲ್ಲಿ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಗೇಮೇ ಉಲ್ಟಾ ಪಲ್ಟಾ ಆಗುತ್ತೆ. ಈಗ ಅಮೆರಿಕಾಗೂ ಕೂಡ ಅದೇ ಆಗಿದೆ. ಭಾರತದ ಚಾಣಾಕ್ಷ ನಡೆ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ನಾವು ಈ ಹಿಂದೆಯೇ ಭಾರತದಿಂದ ಅಮೆರಿಕಾಗೆ ಸಪ್ಲೈ ಆಗ್ತಾ ಇದ್ದ ಔಷಧಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅಮೆರಿಕಾದ ಅತಿ ದೊಡ್ಡ ಔಷಧಿ ಸಪ್ಲೈಯರ್ಗಳಲ್ಲಿ ಭಾರತವೂ ಕೂಡ ಒಂದು. ಭಾರತದ ಔಷಧಿ ಇಲ್ಲದೆ ಅಮೆರಿಕನ್ನರು ಹೆಚ್ಚು ದಿನ ಬದುಕೋದಕ್ಕೆ ಆಗೋದಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಔಷಧಿಗಳು ಭಾರತದಿಂದ ಅಮೆರಿಕಾಗೆ ಸಪ್ಲೈ ಆಗ್ತಾ ಇದ್ವು. ಅಮೆರಿಕ ಈ ವಿಚಾರದಲ್ಲಿ ಬುದ್ಧಿವಂತಿಕೆಯನ್ನ ಕೂಡ ಪ್ರದರ್ಶನ ಮಾಡಿತ್ತು. ಭಾರತದಿಂದ ಸಪ್ಲೈ ಆಗ್ತಾ ಇದ್ದ ಔಷಧಿಗಳಿಗೆ ತೆರಿಗೆ ಹೆಚ್ಚಳ ಮಾಡಿರಲಿಲ್ಲ. ಇದೀಗ ಭಾರತ ಇದೇ ದಾಳವನ್ನ ಅಮೆರಿಕದ ವಿರುದ್ಧ ಪ್ರಯೋಗ ಮಾಡಿದೆ. ಅಮೆರಿಕಾಗೆ ಹೋಗ್ತಾ ಇದ್ದ ಔಷಧಿಗಳನ್ನ ಯುರೋಪ್, ರಷ್ಯಾ, ಬ್ರೆಜಿಲ್ ಕಡೆಗೆ ತಿರುಗಿಸಿದೆ. ಅಲ್ಲಿಗೆ ಅಮೆರಿಕ ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಗಿದೆ. ಅಷ್ಟಕ್ಕೂ ಏನಿದು ಭಾರತದ ಚಾಣಾಕ್ಷ ನಡೆ? ಭಾರತದ ಔಷಧಿ ಅಮೆರಿಕಾಗೆ ಎಷ್ಟು ಮುಖ್ಯ? ಭಾರತದ ಈ ಪ್ಲಾನ್ ಹಿಂದಿನ ಉದ್ದೇಶವೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಔಷಧಿ ಕ್ಷೇತ್ರದಲ್ಲಿ ಭಾರತ ಜಗತ್ತಿನ 3ನೇ ಅತಿದೊಡ್ಡ ದೇಶ. ಅಂದ್ರೆ ಅತಿ ಹೆಚ್ಚು ಔಷಧಿ ಉತ್ಪಾದನೆ ಮಾಡುವ ದೇಶಗಳ ಪೈಕಿ ಭಾರತಕ್ಕೆ 3ನೇ ಸ್ಥಾನ ಇದೆ. ಪ್ರೊಡಕ್ಷನ್ನ ವಿಚಾರದಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ದರೂ ಕೂಡ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಔಷಧಿ ರೇಟ್ ತುಂಬಾನೇ ಕಡಿಮೆ ಇದೆ. ಇದೇ ಕಾರಣಕ್ಕಾಗಿ ಅಮೆರಿಕಾದಂತಹ ಬಲಿಷ್ಠ ದೇಶಗಳು ಕೂಡ ಭಾರತದ ಜೊತೆ ಯಥೇಚ್ಛ ಪ್ರಮಾಣದ ಔಷಧಿ ವ್ಯಾಪಾರವನ್ನ ಮಾಡ್ತಾವೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅಮೆರಿಕ ಆಮದು ಮಾಡಿಕೊಳ್ಳುವ 40% ಜೆನೆರಿಕ್ ಔಷಧಿಗಳು ಭಾರತದ ಔಷಧಿಗಳು. ಅಂದ್ರೆ ಜೆನೆರಿಕ್ ಔಷಧಿಗಳ ವಿಚಾರದಲ್ಲಿ ಭಾರತದ್ದೇ ಸಿಂಹಪಾಲು ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಜೆನೆರಿಕ್ ಔಷಧಿಗಳ ವಿಚಾರದಲ್ಲಿ ಅಮೆರಿಕ ಭಾರತವನ್ನ ಅದೆಷ್ಟರ ಮಟ್ಟಿಗೆ ಅವಲಂಬಿಸಿಕೊಂಡಿದೆ ಅನ್ನೋದನ್ನ. ಕೇವಲ ಅಮೆರಿಕ ಅಂತಲ್ಲ, ಬ್ರಿಟನ್ ದೇಶಕ್ಕೂ ಕೂಡ ಭಾರತ ದೊಡ್ಡ ಪ್ರಮಾಣದಲ್ಲಿ ಔಷಧಿ ಸಪ್ಲೈ ಮಾಡುತ್ತೆ. ಇದೇ ಕಾರಣಕ್ಕೆ ಭಾರತವನ್ನ ಜಗತ್ತಿನ ಫಾರ್ಮಸಿ ಅಂತ ಕರೆಯೋದು. ನಾವು ಮೊದಲೇ ಹೇಳಿದಂತೆ ಭಾರತದಿಂದ ಅತ್ಯಧಿಕ ಪ್ರಮಾಣದಲ್ಲಿ ಔಷಧಿಗಳನ್ನ ತರಿಸಿಕೊಳ್ಳುವ ದೇಶಗಳಲ್ಲಿ ಅಮೆರಿಕವೇ ಮೊದಲ ಸ್ಥಾನ ಪಡೆದಿದೆ. 2025ರ ಹಣಕಾಸು ವರ್ಷದಲ್ಲಿ $10.5 ಶತಕೋಟಿ ಮೌಲ್ಯದ ಔಷಧಿಗಳನ್ನ ಅಮೆರಿಕ ಭಾರತದಿಂದಲೇ ತರಿಸಿಕೊಂಡಿತ್ತು. ಈಗ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿವರೆಗೆ ಅಮೆರಿಕ ಭಾರತದ ಔಷಧಿಗಳ ಮೇಲೆ ತೆರಿಗೆ ಹಾಕಿಲ್ಲ. ಹಾಕಿದ್ರೆ ಭಾರತಕ್ಕೆಷ್ಟು ನಷ್ಟವಾಗುತ್ತೋ ಅಷ್ಟೇ ನಷ್ಟ ಅಮೆರಿಕಾಗೂ ಕೂಡ ಆಗುತ್ತೆ. ಭಾರತದಷ್ಟು ಕಡಿಮೆ ರೇಟ್ನಲ್ಲಿ ಬೇರೆ ಯಾವ ದೇಶದಲ್ಲೂ ಕೂಡ ಔಷಧಿ ಸಿಗೋದಿಲ್ಲ. ಇದು ಅಮೆರಿಕಾಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಇಲ್ಲಿವರೆಗೆ ಭಾರತದ ಔಷಧಿಗಳ ಮೇಲೆ ತೆರಿಗೆ ವಿಧಿಸೋದಕ್ಕೆ ಹೋಗಿಲ್ಲ. ಟ್ರಂಪ್ ಒಂದು ವೇಳೆ ಔಷಧಿಯ ಮೇಲೆ ಕೂಡ ತೆರಿಗೆ ಹಾಕಿದ್ರೆ ಭಾರತಕ್ಕೆ ಎಷ್ಟು ನಷ್ಟವಾಗುತ್ತೋ ಅಷ್ಟೇ ನಷ್ಟ ಅಮೆರಿಕಾಗೂ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ಚೌಕಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಟ್ಯಾಬ್ಲೆಟ್ಗೆ ರೇಟ್ ಜಾಸ್ತಿ ಆಯಿತು ಅಂತ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದಕ್ಕಿರೋದಕ್ಕೆ ಆಗುತ್ತಾ ಹೇಳಿ? ಹೀಗಾಗಿ ಟ್ರಂಪ್ ಜಿದ್ದು ಅಮೆರಿಕಾದ ಜನರ ಜೇಬಿಗೆ ಕತ್ತರಿ ಹಾಕುವ ಸಾಧ್ಯತೆ ಇರುತ್ತೆ. ಹಾಗಂತ ಭಾರತ ಈ ವಿಚಾರದಲ್ಲಿ ರಿಲ್ಯಾಕ್ಸ್ ಆಗಿರುವ ಹಾಗೆ ಕೂಡ ಇಲ್ಲ. ಹುಚ್ಚು ಅಧ್ಯಕ್ಷ ಟ್ರಂಪ್ ಯಾವಾಗ ಬೇಕಾದರೂ ತನ್ನ ನಿರ್ಧಾರವನ್ನ ಬದಲಾವಣೆ ಮಾಡಬಹುದು. ಒಂದು ವೇಳೆ ಭಾರತದ ಔಷಧಿಗಳ ಮೇಲೆ ಕೂಡ ಅಮೆರಿಕ ತೆರಿಗೆ ಹಾಕಿದ್ರೆ ಭಾರತದ ಫಾರ್ಮಸಿ ಕ್ಷೇತ್ರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಬೆಂಕಿ ಬಿದ್ದಾಗ ಬಾವಿ ತೋಡುವ ಬದಲು ಈ ವಿಚಾರದಲ್ಲಿ ಮೊದಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅಂತ ಇದೀಗ ಭಾರತ ಔಷಧಿಯ ವಿಚಾರದಲ್ಲಿ ಬೇರೆ ಮಾರ್ಕೆಟ್ ಕಡೆಗೆ ದೃಷ್ಟಿ ಇಟ್ಟಿದೆ. ಅಮೆರಿಕವನ್ನ ಸಂಪೂರ್ಣವಾಗಿ ನಂಬಿಕೊಳ್ಳದೆ ಬೇರೆ ದೇಶಗಳಿಗೆ ತನ್ನ ಔಷಧಿಯನ್ನ ರಫ್ತು ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಭಾರತ ನಿಧಾನವಾಗಿ ಅಮೆರಿಕದ ಅವಲಂಬನೆಯಿಂದ ಹೊರಬರೋದಕ್ಕೆ ನೋಡ್ತಾ ಇದೆ. ಇನ್ನು ಮುಂದೆ ಅಮೆರಿಕವನ್ನ ನಂಬಿಕೊಂಡಿದ್ರೆ ಒಳ್ಳೆಯದಲ್ಲ ಅನ್ನೋದು ಭಾರತಕ್ಕೂ ಕೂಡ ಚೆನ್ನಾಗಿಯೇ ಅರಿವಾಗಿದೆ. ತಲೆಕೆಟ್ಟ ಟ್ರಂಪ್ ಯಾವಾಗ ಬೇಕಾದರೂ ಭಾರತಕ್ಕೆ ಉಲ್ಟಾ ಹೊಡೆಯಬಹುದು. ನಿಜ ಹೇಳಬೇಕು ಅಂದ್ರೆ ಔಷಧಿಯ ವಿಚಾರದಲ್ಲಿ ಭಾರತ ಕಳೆದ ವರ್ಷದಿಂದಲೇ ಬೇರೆ ದಾರಿ ಹುಡುಕಿಕೊಂಡಿತ್ತು. ಅಮೆರಿಕದಿಂದ ನಿಧಾನವಾಗಿ ರಷ್ಯಾದ ಕಡೆ ಮುಖ ಮಾಡಿತ್ತು. ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಔಷಧಿಯನ್ನ ರಫ್ತು ಮಾಡೋದಕ್ಕೆ ಶುರು ಮಾಡಿತ್ತು. ಆಗ ನೋಡ್ಲಿಕ್ಕೆ ಹೋದ್ರೆ ಅಮೆರಿಕ ಹಾಗೂ ರಷ್ಯಾದ ಔಷಧಿಯ ಮಾರ್ಕೆಟ್ಗಳಿಗೆ ದೊಡ್ಡ ವ್ಯತ್ಯಾಸವೇನೂ ಇಲ್ಲ.
ಸದ್ಯದ ರಷ್ಯಾ ಔಷಧಿಯ ಮಾರ್ಕೆಟ್ನ ಪ್ರಮಾಣ ಬರೋಬ್ಬರಿ $41 ಬಿಲಿಯನ್. ಇಷ್ಟು ಮಾರ್ಕೆಟ್ ಇರುವ ರಷ್ಯಾದ ಔಷಧಿ ಮಾರ್ಕೆಟ್ ಅನ್ನ ಭಾರತ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ನಾವು ರಷ್ಯಾದ ಜೊತೆ ನಿಂತಿರಬೇಕಾದ್ರೆ ರಷ್ಯಾ ಕೂಡ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ರಷ್ಯಾ ಈ ಬಗ್ಗೆ ಮೊದಲೇ ಅಭಯ ಕೊಟ್ಟಿತ್ತು. ಒಂದು ವೇಳೆ ಅಮೆರಿಕ ನಿಮ್ಮ ಫಾರ್ಮಾ ಮಾರ್ಕೆಟ್ಗೆ ತೊಂದರೆ ಕೊಟ್ಟರೆ ಟೆನ್ಷನ್ ಮಾಡಿಕೊಳ್ಳೋದು ಬೇಡ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ರಷ್ಯಾ ಮೊದಲೇ ಹೇಳಿತ್ತು. ಇಷ್ಟೆಲ್ಲ ತಯಾರಿಗಳು ಆಗ್ತಾ ಇರಬೇಕಾದ್ರೆ ಟ್ರಂಪ್ ತಮ್ಮ ನಿರ್ಧಾರದಿಂದ ಯೂಟರ್ನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಂತ ಇಲ್ಲಿ ಭಾರತ ಕೇವಲ ರಷ್ಯಾವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿಲ್ಲ, ನೆದರ್ಲ್ಯಾಂಡ್ ಹಾಗೂ ಬ್ರೆಜಿಲ್ ದೇಶಗಳ ಔಷಧಿ ಮಾರ್ಕೆಟ್ಗಳನ್ನು ಕೂಡ ನಿಧಾನವಾಗಿ ಆವರಿಸಿಕೊಳ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಟ್ರಂಪ್ ಭಾರತಕ್ಕೆ ಹಾಕಿರುವ ತೆರಿಗೆ 50% ಇಷ್ಟೇ ಪ್ರಮಾಣದ ತೆರಿಗೆಯನ್ನ ಬ್ರೆಜಿಲ್ ದೇಶದ ಮೇಲೆ ಕೂಡ ಹಾಕಿದ್ದಾರೆ. ಈ ವಿಚಾರದಲ್ಲಿ ಭಾರತ ಹಾಗೂ ಬ್ರೆಜಿಲ್ಗೆ ಸಾಮ್ಯತೆ ಇದೆ. ಈ ಹಿಂದೆ ಬ್ರೆಜಿಲ್ ಅಧ್ಯಕ್ಷರು ನಾನು ಇನ್ನು ಮುಂದೆ ಟ್ರಂಪ್ ಜೊತೆ ಮಾತುಕತೆ ಮಾಡೋದಿಲ್ಲ, ಏನೇನಿದ್ರು ಭಾರತದ ಜೊತೆ ಮಾತ್ರ ಮಾತುಕತೆ ಅಂತ ಹೇಳಿದ್ರು. ಭಾರತ ಕೂಡ ಈ ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಬ್ರೆಜಿಲ್ಗೆ ಕೂಡ ಅಮೆರಿಕವನ್ನ ಕಂಡ್ರೆ ಆಗೋದಿಲ್ಲ, ಭಾರತಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಭಾರತ ಅಮೆರಿಕಾಗೆ ಹೋಗ್ತಾ ಇದ್ದ ಔಷಧಿಗಳಲ್ಲಿ ಸ್ವಲ್ಪ ಪಾಲನ್ನ ಬ್ರೆಜಿಲ್ ದೇಶದತ್ತ ಡೈವರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಇನ್ನುಳಿದಂತೆ ನೆದರ್ಲ್ಯಾಂಡ್ ಹಾಗೂ ಕೆಲವು ಯುರೋಪ್ ದೇಶಗಳ ಮೇಲೆ ಭಾರತ ಕಣ್ಣಿಟ್ಟಿದೆ. ಇಲ್ಲಿ ಭಾರತ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ನಂಬಿಕಸ್ಥ ದೇಶಗಳ ಜೊತೆ ಮಾತ್ರ ವ್ಯಾಪಾರ ಮಾಡ್ತಾ ಇದೆ. ಭಾರತ ಆಯ್ಕೆ ಮಾಡಿಕೊಂಡಿರುವ ದೇಶಗಳನ್ನ ಗಮನಿಸಿ. ಮೊದಲನೇದಾಗಿ ರಷ್ಯಾ. ಇಡೀ ಜಗತ್ತೇ ವಿರುದ್ಧ ನಿಂತರೂ ರಷ್ಯಾ ಭಾರತವನ್ನ ಬಿಟ್ಕೊಡೋದಿಲ್ಲ. ಮತ್ತೊಂದು ದೇಶ ಬ್ರೆಜಿಲ್, ಅಮೆರಿಕದ ವಿರುದ್ಧ ಇರುವ ದೇಶ. ಇನ್ನು ನೆದರ್ಲ್ಯಾಂಡ್ ಕೂಡ ಭಾರತದ ನಂಬಿಕಸ್ಥ ದೇಶ. ಹೀಗೆ ಯಾರ ಮೇಲೆಲ್ಲ ನಂಬಿಕೆ ಇಡಬಹುದೋ ಆ ದೇಶಗಳನ್ನ ಮಾತ್ರ ಭಾರತ ಆಯ್ಕೆ ಮಾಡಿಕೊಂಡಿದೆ. ಹಾಗಂತ ಇದ್ದಕ್ಕಿದ್ದ ಹಾಗೆ ಅಮೆರಿಕಕ್ಕೆ ಹೋಗ್ತಾ ಇದ್ದ ಎಲ್ಲ ಔಷಧಿಗಳನ್ನ ಡೈವರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಂತ ಹಂತವಾಗಿ ಭಾರತ ಇದನ್ನ ಮಾಡ್ತಾ ಬರ್ತಾ ಇದೆ. ಮತ್ತೊಂದು ಕಡೆ ಭಾರತದ ಔಷಧಿಗಳ ಮೇಲೆ ಏಕಾಏಕಿ ತೆರಿಗೆ ಹಾಕೋದಕ್ಕೆ ಕೂಡ ಅಮೆರಿಕದಿಂದ ಸಾಧ್ಯವಿಲ್ಲ. ಒಂದು ವೇಳೆ ಹಾಕಿದ್ರೆ ಅದರಿಂದ ಅಮೆರಿಕದ ನಾಗರಿಕರೇ ತೊಂದರೆ ಅನುಭವಿಸೋದು, ಅಮೆರಿಕನ್ನರು ಕಾಯಿಲೆಯಿಂದ ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ. ಇದೇ ಕಾರಣಕ್ಕಾಗಿ ಅಮೆರಿಕ ಭಾರತದ ಔಷಧಿ ಕ್ಷೇತ್ರವನ್ನ ಟಚ್ ಮಾಡೋದಕ್ಕೆ ಬಂದಿಲ್ಲ. ಈ ಹಿಂದೆಯೊಮ್ಮೆ ನಾನು ಔಷಧಿ ಕ್ಷೇತ್ರದ ಮೇಲೆ 200% ತೆರಿಗೆ ಹಾಕ್ತೇನೆ ಅಂತ ಟ್ರಂಪ್ ಧಮಕಿ ಹಾಕಿದ್ರು. ಆ ರೀತಿ ಹಾಕಿದರೆ ಅಮೆರಿಕಾಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಭಾರತದ ಔಷಧಿಗಳಿಗೆ ತೆರಿಗೆ ವಿನಾಯಿತಿ ನೀಡಿದ್ರು. ಏನೇ ಆದರೂ ಅಮೆರಿಕವನ್ನ ನಂಬುವ ಹಾಗಿಲ್ಲ. ಇದೇ ಕಾರಣಕ್ಕಾಗಿ ಈಗ ಭಾರತ ರಷ್ಯಾ, ನೆದರ್ಲ್ಯಾಂಡ್ ಹಾಗೂ ಬ್ರೆಜಿಲ್ಗೆ ಔಷಧಿ ರಫ್ತು ಮಾಡೋದಕ್ಕೆ ಹೊರಟಿದೆ. ಮುಂದಿನ ದಿನಗಳಲ್ಲಿ ಆಫ್ರಿಕಾ ದೇಶಗಳಿಗೆ ಕೂಡ ಔಷಧಿ ರಫ್ತು ಮಾಡುವ ಪ್ಲಾನ್ನಲ್ಲಿ ಭಾರತ ಇದೆ. ಹೀಗೆ ಅಮೆರಿಕದಿಂದ ನಿಧಾನವಾಗಿ ಬೇರೆ ಮಾರ್ಕೆಟ್ನತ್ತ ಭಾರತ ಸಾಗುತ್ತಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಬರಬಹುದು ಅಂದ್ರೆ ಅಮೆರಿಕ ಬೇಡಿಕೊಂಡ್ರು ಭಾರತ ಔಷಧಿ ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾಲ ಬರಬಹುದು. ಆತುರದ ನಿರ್ಧಾರ ಯಾವತ್ತೂ ಕೂಡ ಒಳ್ಳೆಯದಲ್ಲ ಅನ್ನೋದು ಇದೇ ಕಾರಣಕ್ಕೆ. ಟ್ರಂಪ್ ಕೇವಲ ಉಳಿದ ದೇಶಗಳಿಗೆ ತೊಂದರೆ ಕೊಡುವ ಬಗ್ಗೆ ಯೋಚನೆ ಮಾಡಿದ್ರು, ಆದರೆ ತಮ್ಮ ದೇಶಕ್ಕೆ ಯಾವ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಲೇ ಇಲ್ಲ. ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸುವ ಕಾಲ ಬಂದೇ ಬರುತ್ತೆ. ಸ್ವಲ್ಪ ತಡವಾಗಬಹುದು, ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.